ಬಿಡಪ್ಪ, ಬಿಡು ನನಗೆ. ಇವನು ಓಡ್ತಾನೆ, ಅವನನ್ನ ಕಿಡ್ನಾಪ್ ಮಾಡಬೇಕು. ಅಲ್ಲಿದ್ದಾನೆ. ಅರೆ ಅಲ್ಲಿ ನೋಡಿ, ಯಾರದು? ಓಡಿ ಅವನಿಂದ. ಅಲ್ಲಿ ನೋಡಿ, ರಮೇಶ್ ಖನ್ನಾ. ಅರೆ ಕಾಪಾಡಿ. ಈ ಪುಷ್ಪೇಂದ್ರ ಎಲ್ಲಿದ್ಯಪ್ಪ? ಅಲ್ಲಿ ನೋಡಿ, ಸೂಪರ್ ಸ್ಟಾರ್ ರಮೇಶ್ ಖನ್ನಾ. ಅಯ್ಯಮ್ಮ, ಓಹೋ, ಆಹಾ, ಹೇ ಹೇ ಹೇ, ಆಹಾ, ಆಹಾ. ಅರೆ ಹತ್ತಿರ ಬರಬೇಡಿ. ಅರೆ ಬಾಬು, ಇದು ಪಬ್ಲಿಕ್ ತುಂಬಾ ಹೊಡಿತಾರಪ್ಪ. ಅರೆ ಓಡಪ್ಪ. ನಾನ್ ಎತ್ಕೊಂಡು ಹೋಗ್ತೇನೆ ದೇವ್ರಾಣೆ. ಇವತ್ತು ಗೆಳೆತನ ಕಡಿಮೆ. ಪುಷ್ಪೇಂದ್ರ ಅಲ್ಲ, ಚಂಪಾ. ಆಟೋಗ್ರಾಫ್ ಪ್ಲೀಸ್. ನಮಗೂ ಆಟೋಗ್ರಾಫ್ ಬೇಕಿದೆ. ಅರೆ ನೀವೆಲ್ಲ ಫ್ಯಾನ್ ರಪ್ಪ. ನಾನು ಸುಮ್ನೆ ಹೆದರ್ಕೊಂಡೆ. ತಗೊಳ್ರೋ, ಆಟೋಗ್ರಾಫ್ ತಗೊಳ್ರಪ್ಪ. ಆಟೋಗ್ರಾಫ್ ಪ್ಲೀಸ್. ತಗೊಳ್ರಿ. ಬರಪ್ಪ, ನೀನು ತಗೊಳ್ಳೋ. ಸೆಲ್ಫಿ ತಗೊಳ್ಳಪ್ಪ. ಅಮ್ಮ ನಡಿಯೋ. ಅರೆ ದೂರ. ಅರೆ ಜಾಗ. ಅಲ್ಲಿದ್ದಾನೆ. ಕೀಟ ಕೈಗೆ ಬಂತು, ಕೀಟ. ನಿಮ್ಗಳಿಗೆ ಏನ್ ಬೇಕಿದ್ಯಪ್ಪ? ನಿಮ್ಗಳಿಗೂ ಆಟೋಗ್ರಾಫ್ ಬೇಕೇನ್ರಪ್ಪ? ಚಂಪಿ, ತೇಲ್ ಮಾಲಿಶ್ ಚಂಪಿ. ಕೆಂಪಿ ಎಲ್ಲ ಕಿಡ್ನಾಪ್ ಮಾಡಬೇಕು. ಸುಪಾರಿ ತಗೊಂಡಿದ್ದು. ಪೀಡ ಇವನ ಕಿಡ್ನಾಪ್ ಮಾಡೋ ಪೀಡ ತಗೊಂಡಿದ್ದಾನೆ. ಎತ್ಕೊಳ್ಳೋ. ಅರೆ ನನಗೆ ಕಿಡ್ನಾಪ್ ಮಾಡಬೇಡ್ರು. ಬಿಡಿ ನನಗೆ. ನಮ್ಮ ಡೈಲಾಗ್ ಹಿಟ್ ಆಗುತ್ತೆ. ಸೀಟಿ ಹೊಡಿತಾ ಇದ್ದಾರೆ. ಅರೆ ಇದು ಪೊಲೀಸ್ನವರ ಸೀಟಿ ಇದೆ ಕಣೋ ಸುಪಾರಿ. ಅರೆ ಓಡು ಇಲ್ಲಿಂದ. ಹಿಡ್ಕೊಳ್ಳಿ ಇಬ್ರೇನು, ಹಿಡ್ಕೊಳ್ಳಿ. ಸರ್ ನೀವು ಆರಾಮ ತಾನೇ? ಆದ್ರೆ ಮನಸ್ಸು ಹೇಳ್ತಿದ್ದೆ ನಿನ್ ಮೇಲೆ ಕಮಿಷನರ್ಗೆ ಕಂಪ್ಲೇಂಟ್ ಕೊಡ್ಬೇಕು ಅಂತ. 3ನೇ ಸಲ ನನಗೆ ಕಿಡ್ನಾಪ್ ಮಾಡೋ ಪ್ರಯತ್ನ ಆಗಿದೆ. ಅರೆ ನಿನ್ ಸೆಕ್ಯೂರಿಟಿ ಜೊಳ್ಳಿದೆಯಪ್ಪ. ಸರ್ ಒಂದು ಅವಕಾಶ ಕೊಡಿ. ನಾನ್ ನಿಮ್ಮ ಸೆಕ್ಯೂರಿಟಿಗೆ ಎಂತವ್ರನ್ನ ತರ್ತೀನಿ ಅಂದ್ರೆ ಆ ಸುಪಾರಿ ಮತ್ತು ಬೀಡ ನಿಮ್ಮ ಬಳಿಗೂ ಬರೋದಿಲ್ಲ. ಹೌದಾ? ಆ ರೀತಿ ವೀರ ಯಾರಪ್ಪ? ಈಗ ತೋರಿಸ್ತೀನಿ ನಿನ್ಗೆ ನನ್ನ ಕೂಪಿನ ಮೂವ್ಸ್. ರೆಡಿ ಟೆಡಿ ಡ್ರ್ಯಾಗನ್ ವಾರಿಯರ್ ಪವರ್. ತೋಶಿಬಾ. ನೀವು ಮಾಡಿ ಕುಂಫು. ನಾನು ಮಾಡ್ತೀನಿ ಕುಂಫಲ್. ಬನ್ನಿ ಕೇಳಿ. ಕಾನೂನಿನ ಮೇಲೆ ದಾಳಿ. ಮತ್ತೆ ಕಾನೂನು ತಿಳ್ಕೊಳ್ಬೇಕಾಗಿತ್ತಲ್ವಾ? ಫೈಟ್ ಮಾಡ್ತಾ ಇರುವಾಗ ಮಧ್ಯದಲ್ಲಿ ಬರಬಾರ್ದು ಅಂತ. ಏನು ಹೊಡೆದೆ? ಅದು ಬಹಳ ಚೆನ್ನಾಗಿತ್ತು. ನನಗೆ ನಿನ್ ಮೇಲೆ ಹೆಮ್ಮೆ ಇದೆ. ಇಡೀ ನಗರಕ್ಕೆ ಬದಲಾಗಿ ಇಡೀ ದೇಶಕ್ಕೆ ನಿನ್ ಮೇಲೆ ಹೆಮ್ಮೆ ಇದೆ. ನಾವು ಬ್ರೆಡ್ಡಿನ ಹಾಗೆ ಕಾಣ್ತೀವಾ? ಇಲ್ಲ,
ಇಷ್ಟು ಮಸ್ಕ ಯಾಕೆ ಮಾಡ್ತಿ? ಹೊಯ್ ಬಹಳ ಒಳ್ಳೆ ಜೋಕ್ ಆಗಿತ್ತು. ನನಗೆ ನಿಮ್ಮೆಲ್ಲರ ಸಹಾಯದ ಅಗತ್ಯ ಇದೆ. ತಮ್ಮ, ಜನರು ಪೊಲೀಸರಿಂದ ಸಹಾಯ ಕೇಳ್ತಾರೆ, ಇವರೇ ಮೊದಲನವರು ಜನರಿಂದ ಸಹಾಯ ಕೇಳುವವರು. ಪ್ಲೀಸ್ ಹೆಲ್ಪ್ ಮೀ. ನನ್ನ ನೌಕರಿಯ ಪ್ರಶ್ನೆ ಇದು. ಏನ್ ಸವಾಲು ಕೇಳಿ, ನಾವು ಉತ್ತರ ಕೊಡ್ತೀವಿ. ಓಹೋ, ನಾನು ಅಂದಿದ್ರ ಅರ್ಥ ನನ್ನ ನೌಕರಿ ಹೊರಟೋಗ್ಬೋದು. ಮತ್ತೆ ನಡೀರಿ, ಅದನ್ನು ಹೋಗೋದ್ರಿಂದ ನಿಲ್ಲಿಸುವ. ಬನ್ನಿ ಜೋರ್ದಾರ್, ನೀವಿಬ್ರು ರೈಲ್ವೆ ಸ್ಟೇಷನ್ಗೆ ಹೋಗಿ. ಪೋಪಟ್, ನೀನ್ ನನ್ನ ಜೊತೆ ಏರ್ಪೋರ್ಟ್ ನಡಿ. ಇನ್ಸ್ಪೆಕ್ಟರ್ ಪಾಂಡಾ, ನೀವು ಪೂರ್ತಿ ನಗರದಲ್ಲಿ ಬಂದೋಬಸ್ತ್ ಮಾಡಿಬಿಡಿ. ನಮ್ಮಿಂದ ಏನೋ ಕೆಲಸ ಮಾಡಿಸ್ಬೇಕಾಗಿದೆ. ಎನಿ ಡೌಟ್? ಪೋಪಚ್ ಎಷ್ಟೊಂದು ಇಂಟೆಲಿಜೆಂಟು. ಸರ್, ಮಾಡ್ಬೇಕಾದ್ದೇನು? ನಾನ್ ನಿಮ್ಮನ್ನ ಯಾರ್ದೋ ಸೆಕ್ಯೂರಿಟಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಅವನನ್ನ 3 ಬಾರಿ ಕಿಡ್ನಾಪ್ ಮಾಡೋ ಪ್ರಯತ್ನ ಆಗಿತ್ತು. ಏನು? 3 ಬಾರಿ? ಆದ್ರೆ ಅದ್ ಯಾರು? ಸೂಪರ್ ಸ್ಟಾರ್ ರಮೇಶ್ ಖನ್ನಾ. ರಮೇಶ್ ಖನ್ನಾ? ರಮೇಶ್ ಖನ್ನನ? ಹಾ, ಮಂಗಲದ ದಿನ ಹುಟ್ಟಿದಾನೆ, ಮಂಗಳವಾರದಂದೇ ಬರ್ತ್ಡೇ ಮಾಡ್ತಾನೆ. ಆ ರಮೇಶ್ ಖನ್ನಾನ? ಅವನು ಅವನೇ. ನಾವು ಅವರ ದೊಡ್ಡ ಫ್ಯಾನ್. ಹಾ, ಎಲ್ಲಾ ಮೂವಿ ನೋಡ್ತೀವಿ. ಅವತ್ತು ಟ್ಯಾರಿಸ್ ಅಲ್ಲಿ ಕುಣಿದ ಭೂತ, ನಾಯಿ ಕಡೀತು ಮಾರ್ಕೆಟ್ ಅಲ್ಲಿ, ಹಾರಿತು ಕಾಗೆ, ಎಲ್ಲಾ ಮೂವಿ ನೋಡ್ತೀವಿ. ಹಾ ಹಾ, ಅವನೇ. ಆತನ ಸೆಕ್ಯೂರಿಟಿಗಾಗಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು. ವಾವ್! ನಾವು ರೆಡಿಯಾಗಿದ್ದೇವೆ. ವಾವ್, ಎಷ್ಟು ಸುಂದರವಾದ ಮನೆ ಇದು. ಹಾ, ಎಷ್ಟು ದೊಡ್ಡದಿದೆ ಈ ಮನೆ. ಟ್ರಾಫೀಸ್ ನೋಡಿ. ನನಗೆ ಈಗ ಕೂಡ ನಂಬಿಕೆ ಬರ್ತಾ ಇಲ್ಲ, ನಾವು ಇಷ್ಟು ದೊಡ್ಡ ಸೂಪರ್ ಸ್ಟಾರ್ನ ಮನೇಲಿದ್ದೇವೆ ಅಂತ. ಅರೆ ನಂಬಿಕೋ ಜೋರ್ದಾರ್, ಮುಂದೆ ನೋಡಿ ಸಾಕ್ಷಾತ್ ಯಾರು ಬರ್ತಿರೋದು ಅಂತ. ಇವರನ್ನು ಭೇಟಿಯಾಗಿ ಸರ್. ಸರ್, ನಾವು ನಿಮ್ಮ ದೊಡ್ಡ ಫ್ಯಾನ್. ಅರೆ ಐ ಹೇಟ್ ಪುಷ್ಪೇಂದ್ರ. ನಾನು ಸೆಕ್ಯೂರಿಟಿ ಅವ್ರನ್ನ ಕರೆದಿದ್ದೆ, ನೀನಂತೂ ಫ್ಯಾನ್ಸ್ ನ ಕರ್ಕೊಂಡ್ ಬಂದಿಲ್ಲಪ್ಪ. ಸರ್, ಇವರು ನಿಮ್ಮ ಫ್ಯಾನ್ಸ್ ಮತ್ತೆ ನಿಮ್ಮ ಸೆಕ್ಯೂರಿಟಿಗಾಗಿ ಬಂದಿದ್ದಾರೆ. ಮನಸ್ಸಿನಲ್ಲಿ ಕಪಟವಿಲ್ಲ, ಹೃದಯ ಒಳ್ಳೇದಿದೆ, ಆದ್ರೆ ಇವರು ಮಕ್ಕಳಿದ್ದಾರಪ್ಪ. ಸರ್, ಕಾಣದ ಹಾಗೆ ಚಿಕ್ಕವರು, ಆದ್ರೆ ತಾಗೋದು ಬಹಳ ಜೋರಾಗಿ. ಎನಿ ಡೌಟ್? ಅರೆ ವಾ, ಎಂತ ಡೈಲಾಗ್ ಕಣ. ಮುಂದಿನ ಫಿಲಂಗೆ ಬಳಸ್ತೀನಿ ಇದನ್ನ. ಸರ್, ದೂರದಿಂದ ಆಗ್ಲಿಕ್ಕಿಲ್ಲ. ಮುಖ ಉಜ್ಬೇಕು ಅಂತಾದ್ರೆ ಕೈ ಮುಖದ ಮೇಲೆ ಟಚ್ ಮಾಡಿ. ಅರೆ ನೀನು ಫನ್ನಿ ಕಣ. ನಾನು ಹನಿ ಕಣೋ. ಸರಿ ಹೇಳು, ಪ್ಲಾನ್ ಏನಪ್ಪ? ಪ್ಲಾನ್ ಏನು ಅಂದ್ರೆ ಯಾವುದೇ ಪ್ಲಾನ್ ಇಲ್ಲ. ಎನಿ ಡೌಟ್? ಅರೆ ಎಂತ ಡೈಲಾಗ್ ಹೊಡಿತ್ಯಾ? ಅರೆ ನೀನು ಪಕ್ಕ ನನ್ನ ಡೈಲಾಗ್ ರೈಟರ್ ಆಗ್ಬಿಡಪ್ಪ. ಈಶ್, ಇಲ್ಲಿ ನೋಡಿ ಸರ್, ಇವರುಗಳೆಲ್ಲ ಅನೇಕ ಕ್ರಿಮಿನಲ್ಸ್ ಹಿಡಿದಿದ್ದಾರೆ. ಅರೆ ವಾ, ಬಹಳ ಒಳ್ಳೇದು. ಇನ್ಮೇಲೆ ಕಿಡ್ನಾಪರ್ಸ್ ನನ್ನ ಹತ್ರ ಕೂಡ ಬರೋದಿಲ್ಲ ಕಣ. ನಾವು ಬಯಸ್ತೀವಿ ಕಿಡ್ನಾಪರ್ಸ್ ನಿಮ್ಮ ಬಳಿಗೆ ಬರ್ಲಿ ಅಂತ. ಅರೆ ನಾನು ಇವನನ್ನ ದೋಸ್ತ್ ಅನ್ಕೊಂಡಿದ್ದೆ, ಇವನಂತೂ ದುಶ್ಮನ್ ಇದ್ದಾನು. ಬನ್ನಿ, ಹೇಳೋದು ಸರಿ ಇದೆ. ಕಿಡ್ನಾಪರ್ಸ್ ಬಂದ್ರೆ ಆಗ ನಾವು ಅವರನ್ನ ಹಿಡಿಬಹುದು. ಎನಿ ಡೌಟ್? ಹೌದಪ್ಪ, ನಾನು ಇದನ್ನ ಯೋಚಿಸ್ಲೇ ಇಲ್ಲ. ನೀವು ಹೆದರ್ಬೇಡಿ, ನಾವು ನಿಮ್ಮ ಸ್ಟಾಫ್ ಆಗಿ ಯಾವಾಗ್ಲೂ ನಿಮ್ಮ ಜೊತೆಗೆ ಇರ್ತೀವಿ. ಒಂದು ವಿಷಯ ಅರ್ಥ ಆಗ್ತಿಲ್ಲ, ಸರನ್ನ ಯಾರು ಕಿಡ್ನಾಪ್ ಮಾಡ ಬಯಸ್ತಾರೆ? ನಾನು ಮಂಗಲ್ ಸಿನ್ಹಾ, ಮತ್ತೆ ನೀವಿಬ್ರು ಕಲ್ಲಂಗಡಿ ಬೀಜ. ಸುಮ್ನೆ ಇರ್ತೀರಾ? ಅರೆ ಕಲ್ಲಂಗಡಿ ಸಿಪ್ಪೆಗಳೇ, ರಸ್ತೆ ಮಧ್ಯದಲ್ಲಿ ಕಿಡ್ನಾಪಿಂಗ್ ಮಾಡ್ತೀರಾ? ನಾವು ಮಧ್ಯಾಹ್ನನ್ನೇ ಹೊಕ್ಕಿದ್ವಿ, ಬಾಗಿಲನ್ನ ಎತ್ತಿಬಿಟ್ಟು, ಆದ್ರೆ ಅವನು ಓಡಿ ರಸ್ತೆಗೆ ಬಂದ. ಹಳ್ಳಿಗಳ ಅಂಡರ್ ವರ್ಲ್ಡ್ ಅಂತ ತೋರಿಸ್ಕೊಳ್ತೀರಿ, ಒಬ್ಬರನ್ನ ಕಿಡ್ನಾಪ್ ಮಾಡ್ಲಿಕ್ಕಾಗ್ತಾ ಇಲ್ಲ. ಅಂಡರ್ ವರ್ಲ್ಡ್ ಅಲ್ಲಿ ಇರೋದು ನಾವು ಅನಿವಾರ್ಯ ಕಾರಣಕ್ಕೆ. ನಾವಂತೂ ಆಕ್ಟರ್ ಆಗ್ಬೇಕಿದೆ. ಪ್ಲೀಸ್ ನಮಗಾಗಿ ಒಂದು ಸಣ್ಣ ಪುಟ್ಟ ರೋಲ್ ಮಾಡಿಸ್ಕೊಡಿ ಸರ್, ಏನಾದ್ರೂ ಕೆಲಸದವನದ್ದಾದ್ರು. ಅರೆ ಹಳಸಿದ ಕಡಲೆಯ ಕೊಳೆತ ಸಿಪ್ಪೆಗಳ, ನಾನು ಹೀರೋ ಆದ್ರೆ ನಿಮ್ಮನ್ನು ಅಸಿಸ್ಟೆಂಟ್ ಆಗಿ ತಗೋತೀನಿ. ಆಮೇ ಹುಜೂರ್, ನೀವಂತೂ ಎಷ್ಟೊಂದು ಫೇಮಸ್ ವಿಲನ್ ಇದ್ದೀರಿ. ನಾನಾಗಬೇಕು ಹೀರೋ.
ವಿಲನ್ ಆಗಿ ಪೆಟ್ಟು ತಿಂದು ತಿಂದು ಸಾಕಾಯ್ತು. ಆದ್ರೆ ಹೀರೋದ ರೋಲ್ ಆ ಅಲ್ಲುಗಾಡುವ ಮೂರ್ತಿ ರಮೇಶ್ ಖನ್ನಾನಿಗೆ ಸಿಗುತ್ತೆ. ಹಾಗಾಗಿ ಅವನನ್ನು ಕಿಡ್ನಾಪ್ ಮಾಡಬೇಕು. ಆಗ ಎಲ್ಲ ರೋಲ್ ನನಗೆ ಸಿಗತ್ತೆ. ಈ ಬಾರಿ ನಾವು ಧ್ವಜ ಹಾರಿಸಿ ಬರ್ತೀವಿ. ಕಂಬ ಎತ್ತಿಬಿಟ್ಟು ಅರೆ ಕರಿ ಮೆಣಸಿನ ಪುಡಿಗಳೇ, ಅರೆ ಕಂಬ ಎತ್ತಿ ಬಿಸಾಕಿದ್ರೆ ಧ್ವಜ ಎಲ್ಲಿ ಹಾರಿಸೋದು? ನಾನಂದಿದ್ದು ಎಲ್ಲಿಂದಾದ್ರೂ ಅವನನ್ನ ಕಿಡ್ನಾಪ್ ಮಾಡೋಣ ಅಂತ. ನಾಳೆ ಅವನು ಸ್ಟುಡಿಯೋದಲ್ಲಿ ಶೂಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಡಾನ್ಸರ್ಸ್ ನ ಸಂದಣಿ ಬಹಳ ಇರತ್ತೆ. ಅವಕಾಶ ನೋಡ್ಕೊಂಡು ಕಿಡ್ನಾಪ್ ಮಾಡ್ಬಿಡ್ತೀವಿ. ನಾನು ಕೂಡ ಪೀಡ ತಗೊಳ್ತೀನಿ. ನಾಳೆ ಅವನನ್ನ ಶೂಟಿಂಗ್ ನಿಂದ ಕಿಡ್ನಾಪ್ ಮಾಡೇ ಮಾಡ್ತೀವಿ. ಇನ್ಯಾರು ಕಾಪಾಡ್ತಾರೆ ನಿನ್ನ ರಮೇಶ್ ಖನ್ನಾ? ತಮ್ಮ, ನಾನು ಮರ್ತು ಬಿಟ್ಟೆ, ನಾವು ಏನೇನಾಗಿದ್ದೀವಿ. ನಾನು ಬಾಡಿಗಾರ್ಡ್, ಜೋರ್ದಾರ್ ಟ್ರೈನರ್, ಪೋಪಟ್ ಮೇಕಪ್ ಮ್ಯಾನ್, ನೀನು ಸ್ಪಾಟ್ ಬಾಯ್. ಓಕೆ. ನಾವು ತಲುಪಿದ್ವಿ. ಎಷ್ಟೊಳ್ಳೆ ಸೆಟ್ ಮಾಡಿದ್ದಾರೆ. ರಮೇಶ್ ಖನ್ನವರು ಎಲ್ಲಿರ್ತಾರೆ? ಅಲ್ಲಿದ್ದಾರೆ ರಮೇಶ್ ಅವರು. ಅರೆ ನನ್ನ ಮಕ್ಕಳು ಬಂದ್ರು ಕಣ. ಬನ್ನಿ ಬನ್ನಿ ಬಂದ್ರಪ್ಪ. ಎಟ್ ಯುವರ್ ಸರ್ವಿಸ್ ಸರ್. ನಮ್ಮ ದೃಷ್ಟಿ ನಿಮ್ಮ ಮೇಲೇನೆ ಇರುತ್ತೆ. ಅರೆ ರಮೇಶ್ ಜಿ, ಬನ್ನಿ ಟೇಕ್ ತಗೊಳ್ಳೋಣ. ಶಾರ್ಟ್ ರೆಡಿ ಇದೆ. ಮ್ಯೂಸಿಕ್. ಓಯ್ ಡ್ಯಾನ್ಸರ್ ಮಧ್ಯದಲ್ಲಿ. ಅರೆ ಹೂ ಎರ್ಚಿರೋ ಯು ಆರ್ ಫೂಲ್ಸ್. ರಮೇಶ್ ಸರ್ ಎಂಟ್ರಿ. ಟೇಕ್ 1 ಅಂಡ್ ಆಕ್ಷನ್. ಎಲ್ರೂ ಅಲರ್ಟ್ ಆಗಿರಿ. ಅವ್ರು ಇಲ್ಲಿಗೆ ಅಟ್ಯಾಕ್ ಖಂಡಿತ ಮಾಡ್ಬೋದು. ಏನು ನಿಲ್ಲಿ, ನಾನ್ ನೋಡಿದೆ. ಸರನ್ನ ದುರ್ಗುಟ್ಟಿ ನೋಡ್ತಾ ಇದ್ದೀನಿ ನೀನು. ಕಟ್ 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 ಕಟ್. ಅರೆ ಕಟ್ ಮಾಡ್ಬೇಕು ಅಂತ ಇಲ್ಲ, ಒಂದು ಸುರುಳಿ ಇದೆ. ಬಾಚಿದ್ರೆ ಸರಿ ಹೋಗುತ್ತೆ. ಎನಿ ಡೌಟ್? ಸರಿನ ಲುಕ್ಗಾಗಿ ಎಲ್ರೂ ಹುಚ್ಚಲಾಗಿದ್ದಾರೆ. ಲುಕ್ ಸರಿಯಾಗಿರ್ಬೇಕಲ್ವಾ? ಮ್ಯೂಸಿಕ್ ಅಂಡ್ ಆಕ್ಷನ್. ರಮೇಶ್ ಅವರೇ, ರಮೇಶ್ ಅವರೇ. ಅರೆ ರಮೇಶ್ ಅವರು ಎಲ್ಲಿ ಕಾಣೆ ಆದ್ರು? ಅಯ್ಯೋ ಕಟ್ ಕಟ್ ಕಟ್. ಇನ್ನೆಷ್ಟು ಕಟ್ ಮಾಡ್ಲಿ? ಆಪಲ್ ಕಟ್ ಮಾಡಿ ತಂದಿದ್ದೆ. ಅರೆ ಯಾರ ಈ ಟೇಕ್ ನ ಸಮಯದಲ್ಲಿ ಇದೇನಾಗ್ತಿದೆ? ಇದು ಟೇಕಿನ ಟೈಮ್ ಅಲ್ಲ, ಇದು ಸರ್ನ ಫ್ರೂಟ್ ತಿನ್ನೋ ಟೈಮ್ ಆಗಿದೆ. ಬ್ರೇಕ್.